ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಆದ ನಂತರ ಮೊದಲನೇ ಚುನಾವಣಾ ಪ್ರಚಾರ ಸಭೆ ಶಿಕಾರಿಪುರದಿಂದ ಆರಂಭ ಆಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಮೋಟರ್ ಸೈಕಲ್ ರ್ಯಾಲಿ ಮಾಡಿದ್ದಾರೆ. ಮತ್ತೆಲ್ಲ ನಾಗರಿಕರು ಕೂಡ ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ನನಗೆ ಬೆಂಬಲ ಕೊಟ್ಟಿದ್ದಾರೆ, ಸ್ಫೂರ್ತಿ ಕೊಟ್ಟಿದ್ದಾರೆ, ಪ್ರೇರಣೆ ಕೊಟ್ಟಿದ್ದಾರೆ. ಶಿಕಾರಿಪುರದಿಂದನೇ ಈ ಪ್ರೇರಣೆಯಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಗೆಲ್ತೀನಿ ಅಂತ ವಿಶ್ವಾಸ ನನಗೆ ಬಂದಿದೆ. ಸರ್, ಗದಗದಲ್ಲಿ ಕೂಡ ಇವತ್ತು ನಿಮ್ಮ ಬೆಂಬಲಿಗರು ಸಭೆ ಮಾಡಿದ್ದಾರೆ, ಅಲ್ಲೂ ಕೂಡ ಪಕ್ಷೇತರ ನಿಲ್ಲಿಸಬೇಕು ಬಿಜೆಪಿ ವಿರುದ್ಧ ಅಂತ ತೀರ್ಮಾನ. ನನಗೆ ಗೊತ್ತಿಲ್ಲ. ಸರ್, ಈಗ ಮಧು ಬಂಗಾರಪ್ಪ ಅವರು ಹೇಳ್ತಿದ್ದಾರೆ, ಈಶ್ವರಪ್ಪ ಅವರಿಗೆ ಗಂಡಸ್ತನ ಇದ್ದರೆ ಅವ್ರ ಮಗನಿಗೆ ಟಿಕೆಟ್ ಕೊಡಿಸ್ಬೇಕಿತ್ತು, ಅದನ್ನು ಬಿಟ್ಟು ಇವಾಗ ಒಳ ಒಪ್ಪಂದ ಮಾಡಿ ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡಿ ಇವಾಗ ಇದು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರು ಮಾಡಿದಂಥ ಪದದ ಕೀಳು ಮಟ್ಟಕ್ಕೆ ನಾನು ಇಳಿಯಲ್ಲ. ಮಂತ್ರಿಗಳಾಗಿ ತಕ್ಕಂತೆ ಅವ್ರು ಮಾತಾಡೋದು ಸೂಕ್ತ. ನಾನು ಜನ ಏನು ಹೇಳ್ತಾ ಇದ್ದಾರೆ, ಯಡಿಯೂರಪ್ಪನವ್ರಿಗೂ ಕೂಡ ಮತ್ತು ಕಾಂಗ್ರೆಸ್ಗೂ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಒಳ ಒಪ್ಪಂದವನ್ನು ಮಾಡಿಕೊಂಡು ಬಿ ವೈ ವಿಜೇಂದ್ರ ಅವ್ರನ್ನ ಗೆಲ್ಲಿಸ್ಕೊಂಡ್ರು. ಈಗ ಇನ್ನೊಬ್ಬ ಮಗ ಬಿ ವೈ ರಾಘವೇಂದ್ರ ಅವ್ರ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸುಲಭವಾಗಿ ರಾಘವೇಂದ್ರ ಗೆಲ್ಲಬೇಕು ಅನ್ನೋಂಥ ಯೋಚನೆಯಲ್ಲಿ ಇದ್ದಾರೆ ಅನ್ನೋಂಥ ಚಿಂತನೆಯಲ್ಲಿ ಅವರು ಇದ್ದರು. ಇದು ಒಳ ಒಪ್ಪಂದ ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತ್ತು ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ.